ಹಲೋ ಎವ್ರಿಬಡಿ, ವೆಲ್ಕಮ್ ಟು ಸ್ಟೇಟ್ಕ್ರಾಫ್ಟ್ IAS ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾವು ರೀಸೆಂಟ್ ಆಗಿ ಯಾವುದು ನಮ್ಮ ಗ್ರೂಪ್ ಸಿ ಎಕ್ಸಾಮ್ಸ್ಗೆ ಮತ್ತೆ KPSC ಎಕ್ಸಾಮ್ಸ್ಗೆ ಕರೆಂಟ್ ಅಫೇರ್ ಇಂಪಾರ್ಟೆಂಟ್ ನ್ಯೂಸ್ ಅಲ್ಲಿದೆ ಅದನ್ನ ನೋಡೋಣ. ಫಾರ್ ಮೋರ್ ಡೀಟೇಲ್ಸ್ ಅಬೌಟ್ ದಿಸ್ ಪ್ರೋಗ್ರಾಮ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರೋ ಲಿಂಕ್ ನ ಪ್ರೆಸ್ ಮಾಡಿ, ನಮ್ಮ ಟೀಮ್ ನಿಮ್ಗೆ ಕಾಂಟ್ಯಾಕ್ಟ್ ಮಾಡುತ್ತೆ. ಓಕೆ, ಫಸ್ಟ್ ಬಂದ್ಬಿಟ್ಟು ನ್ಯಾಷನಲ್ ಇ ವಿಧಾನ ಅಪ್ಲಿಕೇಶನ್ ಅಂದ್ರೆ ನೇವಾ ಅಂತ ಕರಿತೀವಿ. ಇದಕ್ಕೆ ನೇವಾ ಅಂದ್ರೆ ಏನು? ನ್ಯಾಷನಲ್ ಇ ವಿಧಾನ ಅಪ್ಲಿಕೇಶನ್, ಎಲೆಕ್ಟ್ರಾನಿಕ್ ವಿಧಾನ ಅಂದ್ರೆ ಪ್ರತಿ ಅಸೆಂಬ್ಲಿಯಲ್ಲಿ ಏನೇನು ನಡೆಯುತ್ತೆ ಅಲ್ಲ, ಇಷ್ಟು ದಿನ ಎಲ್ಲ ಹೆಂಗೆ ಅಂದ್ರೆ ಮಿನಿಸ್ಟರ್ಸ್ ಆಗಿರ್ಬೋದು ಅಥವಾ ಆಫೀಸರ್ಸ್ ಆಗಿರ್ಬೋದು, ಅವರೆಲ್ಲ ಏನ್ ಮಾಡ್ತಾ ಇದ್ರು, MLA MPs ಪ್ರತಿ ಒಂದನ್ನು ಫೈಲ್ಸ್ ಅಲ್ಲಿ ತಗೊಂಡು ಹೋಗ್ತಿದ್ರು, ಫೈಲ್ ಅಲ್ಲಿ. ಬಟ್ ಇವಾಗ ಏನಂದ್ರೆ ಒಂದು ಪೋರ್ಟಲ್ ನ ಕ್ರಿಯೇಟ್ ಮಾಡಿ ನಮ್ದು ಏನೇನು ಪ್ರತಿ ದಿನನಿತ್ಯದ ಕೆಲಸಗಳಿರುತ್ತೆ ಅದೆಲ್ಲವೂ ಕೂಡ ಡಿಜಿಟಲಿ ಆಗಿದೆ. ಡಿಜಿಟಲಿ ಅಂದ್ರೆ ಪೇಪರ್ಲೆಸ್, ಡಿಜಿಟಲಿ. ಸೊ ನೋ ನೀಡ್ ಟು ಕ್ಯಾರಿ ದ ಫೈಲ್ಸ್ ನ ಕ್ಯಾರಿ ಮಾಡೋ ಅವಶ್ಯಕತೆ ಇಲ್ಲ. ಪ್ರತಿ ಒಂದು ಡೇ ಟು ಡೇ ಅಪ್ಡೇಟ್ ಆಗಿರ್ಬೋದು, ಅಥವಾ ಯಾವ್ದಾದ್ರು ಹೊಸ ಬಿಲ್ ಆಗಿರಬಹುದು, ಆ ಬಿಲ್ ಆಕ್ಟ್ಸ್ ಆಗಿರಬಹುದು, ಅಥವಾ ಏನಾದ್ರೂ ಪ್ರಾವಿಷನ್ಸ್ ಆಗಿರಬಹುದು, ಇದೇ ರೀತಿ ಏನೇನು ಅಸೆಂಬ್ಲಿಯಲ್ಲಿ ನಡೆಯುತ್ತಲ್ಲ ಅದೆಲ್ಲವೂ ಕೂಡ ಒಂದು ಪೋರ್ಟಲ್ ಅಲ್ಲಿ ಇರುತ್ತೆ ಇನ್ಮೇಲಿಂದ. ಇದನ್ನ ಲಾಂಚ್ ಮಾಡಿರೋದು ಯಾರು? ಮಿನಿಸ್ಟ್ರಿ ಆಫ್ ಪಾರ್ಲಿಮೆಂಟರಿ ಅಫೇರ್ ಇನ್ 2020 ಅಲ್ಲಿ ಮಾಡಿದ್ದಾರೆ. ಇದು ಮತ್ತೆ ಪಾರ್ಟ್ನರ್ಸ್, ಇವಾಗ ಅವರೇ ಮಾಡಕ್ಕಾಗಲ್ಲ. ಭಾಷಿಣಿ, ಇದು ಕ್ವಶನ್ ಇದಾಗ್ಬೋದು. ನೇವಾದು ಪಾರ್ಟ್ನರ್ಸ್ ಯಾರ್ಯಾರು? ಭಾಷಿಣಿ, ಮಿಟಿ ಅಂದ್ರೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂಡ್ ನೇವಾ. ಏನೇನ್ ಇದ್ರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗ್. ಇದು ಬೇಸ್ಡ್ ಆನ್ ರಿಯಲ್ ಟೈಮ್ ಟ್ರಾನ್ಸ್ಲೇಷನ್ ಫಾರ್ ಲಿಂಗ್ವಿಸ್ಟಿಕ್ ಇನ್ಕ್ಲೂಸಿವ್. ಇವಾಗ ಫಾರ್ ಎಕ್ಸಾಂಪಲ್ ಕೆಲವು ಫೈಲ್ಸ್ ಇಂಗ್ಲಿಷ್ ಅಲ್ಲಿ ಇರುತ್ತೆ, ಅದು ಕೆಲವು MLAs ಗೆ ಗೊತ್ತಾಗಲ್ಲ, ಅಥವಾ ಬೇರೆ ಯಾರಾದ್ರೂ RTA ಹಾಕಿದ್ರೆ ಅದು ಕನ್ನಡದಲ್ಲಿ ಸಿಗುತ್ತೆ, ಕೆಲವು ಕನ್ನಡದಲ್ಲಿರುತ್ತೆ, ಅದು ಹಿಂದಿಯಲ್ಲೂ ಸಿಗಬಹುದು, ಇಂಗ್ಲಿಷ್ ಅಲ್ಲೂ ಸಿಗಬಹುದು. ಹೀಗೆ ಅಫಿಷಿಯಲ್ ಲ್ಯಾಂಗ್ವೇಜಸ್ ಅಲ್ಲೆಲ್ಲವೂ ಕೂಡ ಆ ಒಂದು ಡೀಟೇಲಿಂಗ್ ಅವೈಲೇಬಿಲಿಟಿ ಇರುತ್ತೆ. ದೆನ್ ಈ ಸ್ಕೀಮು ಯಾವುದು? ಸೆಂಟ್ರಲಿ ಸ್ಪಾನ್ಸರ್ಡ್. ಈಗ ನಮ್ಗೆ ಸೆಂಟ್ರಲಿ ಸ್ಪಾನ್ಸರ್ಡ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಲ್ಲಿ ಸೆಂಟ್ರಲ್ ಸ್ಕೀಮ್ ಅಂತ ಬರುತ್ತೆ. ಅಂದ್ರೆ ಇದು ಕಂಪ್ಲೀಟ್ 100% ಸೆಂಟರ್ ಫಂಡ್ ಮಾಡುತ್ತೆ ಸೆಂಟ್ರಲ್ ಸ್ಕೀಮ್ಗೆ. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಏನಾಗುತ್ತೆ ಅಂದ್ರೆ 50-50% ಆಗಿರಬಹುದು, ಅಥವಾ 75-25 ಆಗಿರಬಹುದು. 75-25 ಸ್ಟೇಟ್ ಮತ್ತೆ ಸೆಂಟ್ರಲ್ ಎರಡು ಶೇರ್ ಹಾಕುತ್ತೆ. ಅದು ಈಕ್ವಲಿ ಆಗಿರಬಹುದು, ಅಥವಾ ಸ್ಟೇಟ್ ಸ್ವಲ್ಪ ಜಾಸ್ತಿನೋ ಆದ್ರೂ ಆಗಿರಬಹುದು. ಸೊ ಈ ನೇವಾ ಅನ್ನೋದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್, ಅದು ನಮಗೆ ಗೊತ್ತಿರಬೇಕು. ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಅಬ್ಜೆಕ್ಟಿವ್ ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ, ಟು ಡಿಜಿಟೈಸ್ ಅಂಡ್ ಸ್ಟ್ರೀಮ್ಲೈನ್ ಲೆಜಿಸ್ಲೇಟಿವ್ ಪ್ರೊಸೆಸಸ್ ಇನ್ ಆಲ್ 37 ಸ್ಟೇಟ್ಸ್ ಅಂಡ್ ಡ್ಯೂಟೀಸ್ ಥ್ರೂ ಯೂನಿಫೈಡ್ ಪ್ಲಾಟ್ಫಾರ್ಮ್. ಅದೇ ನಾನು ಹೇಳಿದ್ನಲ್ಲ, ಎಲ್ಲರಿಗೂ ಗೊತ್ತಾಗೋ ತರ ಒಂದು ಪೋರ್ಟಲ್ ಅಲ್ಲಿ ಆ ಡೇ ಟು ಡೇ ಲೈಫ್ ಇರ್ಬೇಕಂತ, ಅದೇ ಮೇಜರ್ ಆಬ್ಜೆಕ್ಟಿವ್. ಇದು ನಾವು ಈಗ ಆಲ್ರೆಡಿ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಹೇಳಿ ಕ್ಯಾಂಪೇನ್ಸ್ ಎಲ್ಲ ಆಗಿದೆ, ಮತ್ತೆ ಅದನ್ನ ಇಂಪ್ಲಿಮೆಂಟ್ ಕೂಡ ಆಗಿದೆ. ಅದೇ ರೀತಿ ಇದ್ರದ್ದು ವಿಷನ್ ಕೂಡ ಟು ಪ್ರಮೋಟ್ ಒನ್ ನೇಷನ್ ಒನ್ ಅಪ್ಲಿಕೇಶನ್ಸ್. ಮತ್ತೆ ಪ್ರೋಗ್ರೆಸ್ ಏನಾಗಿದೆ? ಆಲ್ರೆಡಿ 28 ಸ್ಟೇಟ್ಸ್ ಲೆಜಿಸ್ಲೇಟಿವ್ ಸೈನ್ ಫಾರ್ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. 18 ಸ್ಟೇಟ್ ಆಲ್ರೆಡಿ ಇದನ್ನ ಇಂಪ್ಲಿಮೆಂಟ್ ಮಾಡಿದೆ. ಇದನ್ನೇ ಎಕ್ಸಾಮ್ ಅಲ್ಲಿ ಕೇಳಲ್ಲ, ಹೌ ಮೆನಿ ಸ್ಟೇಟ್ ಇಂಪ್ಲಿಮೆಂಟ್ ಮಾಡಿದೆ, ಬಟ್ ಹೇಳಕ್ ಆಗಲ್ಲ, ಬಿಕಾಸ್ ಸಮಟೈಮ್ಸ್ ಗ್ರೂಪ್ ಸಿ ಅಲ್ಲಿ ನಂಬರ್ಸ್ ಕೇಳ್ತಾರೆ. ಸೊ ಆಲ್ರೆಡಿ 18 ಸ್ಟೇಟ್ ನೇವಾನ ಇಂಪ್ಲಿಮೆಂಟ್ ಮಾಡಿ ಕಂಪ್ಲೀಟ್ ಆಗಿ ಡಿಜಿಟಲ್ ಲೆಜಿಸ್ಲೇಚರ್ ಆಗಿ ಕನ್ವರ್ಟ್ ಆಗಿದ್ದಾವೆ. ದಿಸ್ ಯು ಹ್ಯಾವ್ ಟು ರಿಮೆಂಬರ್. ಓಕೆ, ನೆಕ್ಸ್ಟ್ ಕಮ್ಸ್ ಫಸ್ಟ್ ಡಿಜಿಟಲ್ ಸೆನ್ಸಸ್. ಸೆನ್ಸಸ್ ಅಂದ್ರೆ ಏನು ಅಂತ ನಮ್ಗೆಲ್ಲರಿಗೂ ಗೊತ್ತು. ಹೆಡ್ ಕೌಂಟ್, ಎಷ್ಟು ಜನ ಇದ್ದೀವಿ ನಾವು ಒಂದು ಕಂಟ್ರಿ ಅಂದ್ಮೇಲೆ ಎಷ್ಟು ಜನ ಇದ್ದೀವಿ ಅನ್ನೋದನ್ನ ಕೌಂಟ್ ಮಾಡ್ತೀವಿ ಅಲ್ವಾ. ಬಟ್ ಇಲ್ಲಿ ತನಕ ನಾವು ಮ್ಯಾನುವಲ್ ಕೌಂಟಿಂಗ್ ಇರ್ತಿತ್ತು, ಡಿಜಿಟಲ್ ಕೌಂಟಿಂಗ್ ಇಲ್ಲ. ಮನೆಗೆ ಹೋಗಿ ಮ್ಯಾನುವಲ್ ಕೌಂಟಿಂಗ್. ಬಟ್ ಫಾರ್ ದ ಫಸ್ಟ್ ಟೈಮ್ ಡಿಜಿಟಲ್ ಸೆನ್ಸಸ್ ನ ಮಾಡ್ತಾ ಇದೀವಿ. ಅಂಡ್ ಒನ್ ಥಿಂಗ್ ಇಲ್ಲಿ ನೆನ್ಪಿಟ್ಕೊಬೇಕು, 1882 ಅಲ್ಲಿ ಫಾರ್ ದ ಫಸ್ಟ್ ಟೈಮ್
ಸೆನ್ಸಸ್ ಆಗುತ್ತೆ. 1882 ಅಲ್ಲಿ ಫಸ್ಟ್ ಟೈಮ್ ಸೆನ್ಸಸ್. ಇದು ಕ್ವಶನ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಈಗ 2011 ಲಾಸ್ಟ್ ಸೆನ್ಸಸ್ ಆಗಿರೋದು, 2011 ಅದಾದ್ಮೇಲೆ ಯಾವುದೇ ರೀತಿ ಸೆನ್ಸಸ್ ಆಗಿಲ್ಲ. ಆಫ್ಟರ್ 16 ಇಯರ್ ನೆಕ್ಸ್ಟ್ ಇಯರ್ ಮತ್ತೆ ಮಾರ್ಚ್ 1 2027 ಫಸ್ಟ್ ಸೆನ್ಸಸ್ ಮತ್ತೆ, ಅಂದ್ರೆ 16 ವರ್ಷದ ಗ್ಯಾಪ್ ಗಳ ನಂತರ ಮತ್ತೆ ಸೆನ್ಸ್ ಆಗ್ತಿದೆ. ಇದು 2 ಫೇಸಸ್ ಅಲ್ಲಿ ಸೆನ್ಸಸ್ ಮಾಡ್ತಾರೆ. 2 ಫೇಸಸ್ ಅಂದ್ರೆ ಡಿಜಿಟಲಿ ಸೆನ್ಸಸ್ ಆಗಿರೋದ್ರಿಂದ ಅದ್ ಹೇಗೆ ಇದ್ ಮಾಡ್ತಾರೆ ಅಂತ ಅಂದ್ರೆ, ಒಂದು ಆಪ್ ಕ್ರಿಯೇಟ್ ಮಾಡಿ ಅದ್ರಲ್ಲಿ ನಮ್ ಡೀಟೇಲ್ಸ್ ನ ತುಂಬಿ ಅಂತ ಹೇಳ್ಬೋದು. ಇಲ್ಲ ಅಂತ ಅಂದ್ರೆ ಗ್ರಾಮ ಸಭೆಗೆ ಅದನ್ನ ಅಸೈನ್ ಮಾಡ್ಬೋದು. ಅದಿನ್ನ ಹೇಗ್ ಮಾಡ್ತಾರೆ ಅನ್ನೋದು ಇನ್ನ ಗೊತ್ತಾಗಿಲ್ಲ. ಬಟ್ ದೇ ಹ್ಯಾವ್ ಆಂಟಿಸಿಪೇಟೆಡ್ ಒನ್ ಡೇಟ್ ದಟ್ ಮಾರ್ಚ್ 1 ಅಲ್ಲಿ ಫಸ್ಟ್ ಫೇಸ್ ಆಗೋ ಚಾನ್ಸಸ್ ಇರುತ್ತೆ, ಸೆಕೆಂಡ್ ಫೇಸ್. ಮತ್ತೆ ಲದಾಖ್, ಜಮ್ಮು ಕಾಶ್ಮೀರ, ಉತ್ತರಾಖಂಡ್, ಹಿಮಾಚಲ್ ಇದಕ್ಕೆ ರೆಫರೆನ್ಸ್ ಡೇಟ್ ಅಕ್ಟೋಬರ್ 1, 2026 ಇದೆರಡು ರೆಫರೆನ್ಸ್ ಡೇಟ್ ಕೊಟ್ಟಿದ್ದಾರೆ. ವಿಲ್ ಸಿ ವೆನ್ ಇಟ್ ಸ್ಟಾರ್ಟ್ ಅಂಡ್ ಹೌ ಇಟ್ ವರ್ಕ್ಸ್ ಅಂತ. ಬಿಕಾಸ್ ಡಿಜಿಟಲ್ ಸೆನ್ಸಸ್ ಫಸ್ಟ್ ಟೈಮ್ ನಾವು ಇದು ಟ್ರಯಲ್ ಅಂಡ್ ಎರರ್ ನೋಡ್ತಿರೋದ್ರಿಂದ ಇಟ್ ಮೇ ಬಿ ಅ ವೆರಿ ಗುಡ್ ಸಕ್ಸಸ್. ಬಿಕಾಸ್ ಆಸ್ ಆಫ್ ನಾವು ನಮಗ್ ಗೊತ್ತಿರೋ ಪ್ರಕಾರ 140 crores ಇಂಡಿಯಾ ರೀಚ್ ಆಗಿದೆ ಪಾಪ್ಯುಲೇಷನ್. ಇದನ್ನ ಇವಾಗ ಮ್ಯಾನುವಲಿ ಮಾಡ್ತಾ ಕೂತ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ, ತುಂಬಾ ಜಾಸ್ತಿ ದಿನ ಆಗುತ್ತೆ. ಸೊ ಹಾಗಾಗಿ ಡಿಜಿಟಲ್ ಸೆನ್ಸಸ್ ಈಸ್ ಒನ್ ಆಫ್ ದ ಬೆಸ್ಟ್ ಐಡಿಯಾ. ಇದನ್ನ ನೀವು ಬೇಕಿದ್ರೆ ಯಾವ್ದಾದ್ರು PSI ಎಕ್ಸಾಮ್ಸ್ ಅಲ್ಲಿ ಅಥವಾ ESI ಎಕ್ಸಾಮ್ ಅಲ್ಲಿ ಯಾವ್ದಾದ್ರು ಇಂಡಿಯಾದು ಟೆಕ್ನಿಕಲಿ ಎಷ್ಟು ಮುಂದುವರೆದಿದೆ ಅಂತ ಕೇಳಿದಾಗ ನೀವು ಆ ನೇವನ್ನು ಎಕ್ಸಾಂಪಲ್ ಆಗಿ ಕೊಡ್ಬೋದು, ಪ್ರೀವಿಯಸ್ ಕಾನ್ಸೆಪ್ಟ್ ನ. ಡಿಜಿಟಲ್ ಸೆನ್ಸಸ್ ಕೂಡ ನೀವು ಆರಾಮಾಗಿ ಒಂದು ಎಕ್ಸಾಂಪಲ್ ಆಗಿ ಕೊಟ್ಟು ಅದನ್ನ ಇದು ಮಾಡ್ಬೋದು. ಅಂದ್ರೆ ಈಗ ಸಮರ್ಥಿಸಿ ಅಂತ ಕೊಟ್ಟಾಗ ಸಮರ್ಥನೆ ಮಾಡ್ಕೊಳಕ್ಕೆ ಈ ಎಕ್ಸಾಮ್ಸ್ ಎಲ್ಲ ಯೂಸ್ ಮಾಡ್ಕೊಬಹುದು. ದ ಕಮೆನ್ಸ್ಮೆಂಟ್ ಡೇಟ್ ಆಫ್ ದ ಸೆನ್ಸಸ್ ಇಸ್ ಎಟ್ ಟು ಬಿ ಅನ್ನೌನ್ಸ್ಡ್. ಇನ್ನ ಅದನ್ನ ಡಿಸೈಡ್ ಮಾಡಿಲ್ಲ. ಸೊ ದಿಸ್ ವಿಲ್ ಬಿ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್. ಇದ್ರ ಬಗ್ಗೆ ನೀವು ಸ್ವಲ್ಪ ಯಾವಾಗ ಎಷ್ಟನೇ ಇಸ್ವಿಯಲ್ಲಿ ಬಂತು, ನಾನು ಹೇಳಿದೀನಿ 1882 ಅಲ್ಲಿ ಫಸ್ಟ್ ಟೈಮ್ ಬಂತು ಅಂತ. ಮತ್ತೆ ಆಫ್ಟರ್ ಇಂಡಿಪೆಂಡೆನ್ಸ್ ಎಷ್ಟು ಸಲ ಆಗಿದೆ ಸೆನ್ಸಸ್ ಅದನ್ನ ಒಂದ್ಸಲ ಚೆಕ್ ಮಾಡಿ. ಬಿಕಾಸ್ ಲಾಸ್ಟ್ ಇದ್ರಲ್ಲಿ UPSC ಎಕ್ಸಾಮ್ ಅಲ್ಲಿ ಡಿಲಿಮಿಟೇಷನ್ ಇದು ಎಷ್ಟು ಸಲ ಮಾಡಿದ್ರು ಆಫ್ಟರ್ ಇಂಡಿಪೆಂಡೆನ್ಸ್ ಅಂತ ಕೇಳಿದ್ರು. ಸೊ ಸೆನ್ಸಸ್ ಕೂಡ ಎಷ್ಟು ಸಲ ಆಗಿದೆ ಅಂತಾನೂ ಕೂಡ ದೇ ಮೇ ಆಸ್ಕ್. ದೆನ್ ಎಮರ್ಜೆನ್ಸಿ ಮೇಲೆ ಈ ಸಲ ಒಂದು ಕ್ವಶನ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಪ್ಪ ಎಮರ್ಜೆನ್ಸಿ ಮೇಲೆ ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದ್ರೆ, ಈಗ ಎಮರ್ಜೆನ್ಸಿ ಡಿಕ್ಲೇರ್ ಆಗಿ ಈ ವರ್ಷಕ್ಕೆ 50 years ಆಯ್ತು. 50 years ಆಯ್ತು ಎಮರ್ಜೆನ್ಸಿ ಡಿಕ್ಲೇರ್ ಆಗ್ಬಿಟ್ಟು. ಸೊ ಆ ಟೈಮಲ್ಲಿ ಯಾಕೆ ಎಮರ್ಜೆನ್ಸಿ ಡಿಕ್ಲೇರ್ ಆಯ್ತು ಅಂದ್ರೆ, ಅಲಹಾಬಾದ್ ಹೈಕೋರ್ಟ್ ಇನ್ವ್ಯಾಲಿಡೇಟ್ ದ ಇಂದಿರಾ ಗಾಂಧೀಸ್ 1971 ಎಲೆಕ್ಷನ್. ಆ ರೀಸನ್ ಅಲ್ಲಿ ಏನಾದ್ರೂ ಥ್ರೆಟ್ ಟು ನ್ಯಾಷನಲ್ ಸೆಕ್ಯೂರಿಟಿ ಆಗ್ಬೋದು ಅಥವಾ ಇಂಟರ್ನಲ್ ಸ್ಟೆಬಿಲಿಟಿಗೆ ತೊಂದರೆ ಆಗ್ಬೋದು ಅನ್ನೋ ಒಂದು ರೀಸನ್ಗೋಸ್ಕರ ಆ ಟೈಮಲ್ಲಿ ಇದು ಏನು ಎಮರ್ಜೆನ್ಸಿನ ಅವರು ಮಾಡ್ತಾರೆ. ಬಟ್ ಇಲ್ಲಿ ಡೈರೆಕ್ಟ್ ಆಗಿ ಯಾಕೆ ಎಮರ್ಜೆನ್ಸಿ ಮಾಡಿದ್ರು, ಯಾರ ಟೈಮಲ್ಲಿ ಮಾಡಿದ್ರು ಅಂತ ಎಕ್ಸಾಮ್ ಅಲ್ಲಿ ಕೇಳಲ್ಲ. ಯಾಕೆ ಹೇಳಿ, ಎಲ್ರಿಗೂ ಗೊತ್ತಿದೆ ಇಂದಿರಾ ಗಾಂಧಿ ಟೈಮಲ್ಲಿ ಆಯ್ತು, 25th June 75. ಇದು ಓಲ್ಡ್ ಟೈಪ್ ಆಫ್ ಕ್ವಶನ್ಸ್. ಈಗ ಅವ್ರು ಏನ್ ಕೇಳ್ಬೋದು ಅಂದ್ರೆ, ಯಾವ ಟೈಪ್ ಆಫ್ ಎಮರ್ಜೆನ್ಸಿ ಇದೆ, ಎಮರ್ಜೆನ್ಸಿ ಅದು ಹೇಗೆ, ಪ್ರಾವಿಷನ್ ಏನು, ಅದೆಲ್ಲ ಕೇಳ್ಬೋದು. ಅಂದ್ರೆ ನ್ಯಾಷನಲ್ ಎಮರ್ಜೆನ್ಸಿ ಇದೆ, ಆರ್ಟಿಕಲ್ 352. ಮತ್ತೆ ಸ್ಟೇಟ್ ಎಮರ್ಜೆನ್ಸಿ ಇದೆ, ಸ್ಟೇಟ್ ಎಮರ್ಜೆನ್ಸಿ ಅಥವಾ ಗವರ್ನರ್ ರೂಲ್, ಆರ್ಟಿಕಲ್ 360. ಇಲ್ಲ ಫಿನಾನ್ಷಿಯಲ್ ಎಮರ್ಜೆನ್ಸಿ. ಫಿನಾನ್ಷಿಯಲ್ ಎಮರ್ಜೆನ್ಸಿ ಎಷ್ಟು, ಸಾರಿ ಇದು 56, ಇದು 360. ಸೊ ಇಲ್ಲಿ ತನಕ ಒಂದು ಸಲನೂ ಕೂಡ ಫಿನಾನ್ಷಿಯಲ್ ಎಮರ್ಜೆನ್ಸಿ ಆಗಿಲ್ಲ. ಬಟ್ ಒಂದು ಸೆಂಟೆನ್ಸ್ ಬರ್ಬೋದು, ಇಲ್ಲಿ ತನಕ 2 ರಿಂದ 3 ಸಲ ಫಿನಾನ್ಷಿಯಲ್ ಎಮರ್ಜೆನ್ಸಿ ಆಗಿದೆ ಅಂತ. ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್. ಇಲ್ಲಿ ತನಕ ನ್ಯಾಷನಲ್ ಎಮರ್ಜೆನ್ಸಿ ಮತ್ತೆ ಸ್ಟೇಟ್ ಎಮರ್ಜೆನ್ಸಿ ಮಾತ್ರ ಆಗಿದೆ ಇಂಡಿಯಾದಲ್ಲಿ. ಫಿನಾನ್ಷಿಯಲ್ ಎಮರ್ಜೆನ್ಸಿನ ಇಲ್ಲಿ ತನಕ ಹಾಕಿಲ್ಲ. ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್. ಅಂಡ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಏನಂದ್ರೆ, ರೀಸೆಂಟ್ ಆಗಿ ಅಮಿತ್ ಶಾ ಅವರು ನರೇಂದ್ರ ಮೋದಿ ಅವರು ಬರೆದಿರುವಂತಹ ಒಂದು ಎಮರ್ಜೆನ್ಸಿ ಡೇರೀಸ್ ಅನ್ನೋ ಬುಕ್ ನ ಲಾಂಚ್ ಮಾಡಿದ್ರು. ಸೊ ಎಕ್ಸಾಮ್ ಅಲ್ಲಿ ಇದನ್ನ ಯಾರು ಲಾಂಚ್ ಮಾಡಿದ್ರು ಅಂತ ಕೇಳಲ್ಲ, ಎಮರ್ಜೆನ್ಸಿ ಡೇರೀಸ್ ರಿಟರ್ನ್ ಬೈ ಅಂತ ಕೇಳ್ಬೋದು, ಯಾರು ಬರ್ದಿದ್ದು ಅಂತ ಕ್ವಶನ್ ಕೇಳಬಹುದು. ಸೊ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು, ಪ್ರೈಮ್ ಮಿನಿಸ್ಟರ್ ಮೋದಿ ಹ್ಯಾಸ್ ರಿಟರ್ನ್ ದಿಸ್ ಬುಕ್ ಅಂದ್ಬಿಟ್ಟು. ಅದು ಇಂಪಾರ್ಟೆಂಟ್. ಬಟ್ ಏನ್ ರಿಲೇಟೆಡ್ ಇರುತ್ತೆ ಅಂತ ನಮಗ್ ಗೊತ್ತೇ ಇದೆ, 1975 ಎಮರ್ಜೆನ್ಸಿ ಇದೆ ರಿಲೇಟೆಡ್ ಇರುತ್ತೆ. ಬಟ್ ಯಾರು ಬರೆದ್ರು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಮೋದಿ, ನರೇಂದ್ರ ಮೋದಿ ರಿಟರ್ನ್ ದ ಬುಕ್ ಎಮರ್ಜೆನ್ಸಿ ಡೇರೀಸ್. ಯಾರು ರಿಲೀಸ್ ಮಾಡಿದ್ರು ಈ ತರ ಕ್ವಶನ್ ಕೇಳಲ್ಲ, ಬಟ್ ಗೊತ್ತಿರ್ಲಿ. ನೆಕ್ಸ್ಟ್ ಡೆಪ್ಯೂಟಿ ಸ್ಪೀಕರ್.
ಈಗ ಡೆಪ್ಯೂಟಿ ಸ್ಪೀಕರ್ ಯಾಕೆ ನ್ಯೂಸ್ ಅಲ್ಲಿದೆ? 6 ವರ್ಷಗಳಿಂದ, ಸಿನ್ಸ್ 6 years ಡೆಪ್ಯೂಟಿ ಸ್ಪೀಕರ್ ಪೋಸ್ಟ್ ವೇಕೆಂಟ್ ಇದೆ. ಇಟ್ ಈಸ್ ವೇಕೆಂಟ್. ಅದಕ್ಕೋಸ್ಕರ ಇದು ನ್ಯೂಸ್ ಅಲ್ಲಿದೆ. ಯಾಕೆ ವೇಕೆಂಟ್ ಅಲ್ಲಿದೆ? ಯೂಶುವಲಿ 2011 ಇಂದ ಇವ್ರು ಕನ್ವೆನ್ಷನ್ ಮಾಡ್ಕೊಂಡಿದ್ದು. ಕನ್ವೆನ್ಷನ್ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ, ಅಪೋಸಿಷನ್ ಪಾರ್ಟಿಯವರು ಡೆಪ್ಯೂಟಿ ಸ್ಪೀಕರ್ ಆಗ್ಬೇಕು ಅನ್ನೋದು ಒಂದು ಕನ್ವೆನ್ಷನ್ ಇವ್ರದ್ದು. ಬಟ್ 2019 ಅಲ್ಲಿ ಅಪೋಸಿಷನ್ ಪಾರ್ಟಿ ಯಾವುದು ಇರ್ಲಿಲ್ಲ. ಬಿಕಾಸ್ ನಮ್ಗೆ ಗೊತ್ತೇ ಇದೆ 10% ಆಫ್ ದ ಸೀಟ್ಸ್ ಇರಬೇಕು ಅಪೋಸಿಷನ್ ಪಾರ್ಟಿ ಅಂತ ಡಿಕ್ಲೇರ್ ಮಾಡಕ್ಕೆ. ಬಟ್ ಯಾವುದೇ ಸೆಕೆಂಡ್ ಲಾರ್ಜೆಸ್ಟ್ ಇದು ಪೊಲಿಟಿಕಲ್ ಪಾರ್ಟಿ 10% ನ ತಗೊಳ್ದೇ ಇರೋದ್ರಿಂದ ಆ 5 years ವೇಕೆಂಟ್ ಆಯ್ತು. ಬಟ್ ವೈ ದಿಸ್ 1 year ಅಗೇನ್ ವೇಕೆಂಟ್? ಅದು ಕ್ವಶನ್ ಮಾರ್ಕ್. ಅಗೇನ್ 1 year ವೇಕೆಂಟ್. ಯಾಕೆಂದ್ರೆ ಈ ಸಲ INC ಅಂಡ್ ಇಟ್ಸ್ ಅಲೈಡ್ ಸ್ಟೇಟ್ ಯಾವ್ಯಾವ್ದು ಪಾರ್ಟೀಸ್ ಇತ್ತು ಅವೆಲ್ಲ ಸೇರಿ ಒಳ್ಳೆ ಅಂದ್ರೆ ತುಂಬಾ ಜನ MPs ಎಲೆಕ್ಟ್ ಆಗಿದ್ದಾರೆ. ಈ ಸಲನೂ ಕೂಡ ಇದು ಖಾಲಿ ಇದೆ. ಸೊ ಇದು ಕ್ವಶನ್ ಆಗೋ ಚಾನ್ಸಸ್ ಇರುತ್ತೆ. ಯಾವ್ಯಾವ ಆರ್ಟಿಕಲ್ ನ ನೀವು ನೆನ್ಪಿಟ್ಕೊಬೇಕಂದ್ರೆ, ಆರ್ಟಿಕಲ್ 93 ಏನ್ ಹೇಳುತ್ತೆ? ದ ಲೋಕಸಭಾ ಎಲೆಕ್ಟ್ಸ್ ಸ್ಪೀಕರ್ ಅಂಡ್ ಡೆಪ್ಯೂಟಿ ಸ್ಪೀಕರ್ ವೆನ್ ದೇರ್ ಪೋಸ್ಟ್ ಇಸ್ ವೇಕೆಂಟ್. ಆರ್ಟಿಕಲ್ಲೇ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಅಲ್ಲೇ ಹೇಳುತ್ತೆ ಸ್ಪೀಕರ್ ಮತ್ತೆ ಡೆಪ್ಯೂಟಿ ಸ್ಪೀಕರ್ ಎಲೆಕ್ಟ್ ಮಾಡ್ಬೇಕಂತ. ಬಟ್ ಸ್ಟಿಲ್ ಡೆಪ್ಯೂಟಿ ಸ್ಪೀಕರ್ ಪೋಸ್ಟ್ ಇಸ್ ವೇಕೆಂಟ್. ದಿಸ್ ಇಸ್ ದ ಕ್ವಶನ್ ಮಾರ್ಕ್. ಆರ್ಟಿಕಲ್ 94 ಏನ್ ಹೇಳುತ್ತೆ? ಇದು ಸ್ಪೆಸಿಫೈಸ್ ಹೌ ಸ್ಪೀಕರ್ಸ್ ಅಂಡ್ ಡೆಪ್ಯೂಟಿ ಸ್ಪೀಕರ್ ಕ್ಯಾನ್ ವೇಕೇಟ್, ರಿಸೈನ್ ಆರ್ ಕ್ಯಾನ್ ಬಿ ರಿಮೂವ್ಡ್ ಅಂತ. ಇದ್ರ ಬಗ್ಗೆ ಡೀಟೇಲಿಂಗ್ ನೀವು ಮೇನ್ಲಿ ನೆನ್ಪಿಟ್ಕೊಬೇಕಾಗಿರೋದು 93. ಅದ್ ಬಿಟ್ರೆ ಆರ್ಟಿಕಲ್ 95 clause 1, ಡೆಪ್ಯೂಟಿ ಸ್ಪೀಕರ್ ಪರ್ಫಾರ್ಮ್ಸ್ ದ ಸ್ಪೀಕರ್ಸ್ ಡ್ಯೂಟೀಸ್ ಇಫ್ ದ ಪೋಸ್ಟ್ ಇಸ್ ವೇಕೆಂಟ್. ಓಕೆ, ವಾಟ್ ಇಫ್ ಸಡನ್ಲಿ ಇವಾಗ ಹಂಗೆಲ್ಲ ಆಗೋದಿಲ್ಲ. ನಾನು ಹೇಳ್ತಿರೋದು ಸ್ಪೀಕರ್ಗೆ ಹೆಲ್ತ್ ಇಶ್ಯೂ ಬಂತು, ಅವ್ರು ಯಾವ್ದೋ ಒಂದು ಸೆಷನ್ಗೆ ಅಟೆಂಡ್ ಆಗಕ್ಕಾಗ್ಲಿಲ್ಲ, ಅಥವಾ ಏನಾದ್ರು ಅನ್ಫೋರ್ಸಿನ್ ಇನ್ಸಿಡೆಂಟ್ ಆಯ್ತು ಅನ್ಕೊಳ್ಳಿ. ಐ ಮೀನ್ ಶುಡಂಟ್ ಹ್ಯಾಪನ್, ಬಟ್ ಹೇಳ್ತಾರೆ. ಅವಾಗ ಸಡನ್ ಆಗಿ ಯಾರು ಸ್ಪೀಕರ್ ಹುದ್ದೆನ ಅಲಂಕರಿಸ್ತಾರೆ? ಬಿಕಾಸ್ ಆಸ್ ಆಫ್ ನೌ ಡೆಪ್ಯೂಟಿ ಸ್ಪೀಕರ್ ಈಸ್ ವೇಕೆಂಟ್. ಇದು ಥಿಂಕ್ ಮಾಡಬೇಕಾಗಿರುವಂತಹ ವಿಚಾರವೇ ಆಗಿದೆ ಅಲ್ವಾ? ಸೊ ದಟ್ ಕ್ವಶನ್ ಮೇ ಬಿ ಕೇಳಬಹುದು. ಇಲ್ಲಿ ಡೆಪ್ಯೂಟಿ ಸ್ಪೀಕರ್ ಬಗ್ಗೆ ಇಲ್ಲ ಅಂದ್ರೆ ಸ್ಪೀಕರ್ದು ಕ್ವಶನ್ ಕೇಳಬಹುದು. ನೀವ್ ಇವತ್ತು ಹೋಗಿ ಏನ್ ಮಾಡ್ಬೇಕಂದ್ರೆ, ಕಂಪ್ಲೀಟ್ ಸ್ಪೀಕರ್ದು ಪವರ್ಸ್ ಏನಿದೆ, ಸ್ಪೀಕರ್ದು ಪವರ್ಸ್ ಮತ್ತೆ ಅವರು ಯಾವ ಕಮಿಟಿದು ಹೆಡ್ ಆಗಿರ್ತಾರೆ, ಇದನ್ನೆಲ್ಲ ಓದ್ಕೊಳ್ಳಿ. ಸ್ಟ್ಯಾಟಿಕ್, ದಟ್ ಮೈಟ್ ಬಿ ದ ಕ್ವಶನ್. ಓಕೆನಾ? ಅಂಡ್ ಫಸ್ಟ್ ಯಾರು ಸ್ಪೀಕರ್ ಆಗಿದ್ರು, ಇದು ಕೂಡ ಫ್ಯಾಕ್ಟ್ಸ್. ಸೊ ಗೋ ಅಂಡ್ ಸ್ಟಡಿ ದಿಸ್ ಆಲ್ಸೋ. ಹೂ ವಾಸ್ ದ ಫಸ್ಟ್ ಸ್ಪೀಕರ್? ಗೊತ್ತಿರುತ್ತೆ ಅಂತ ಅನ್ಕೊಳ್ತೀನಿ. ಗೊತ್ತಿಲ್ಲ ಅಂದ್ರೆ ಯು ಶುಡ್ ಗೋ ಅಂಡ್ ಸ್ಟಡಿ. ನೆಕ್ಸ್ಟ್ ಕಮ್ಸ್ ರೆಪೋ ರೇಟ್. ಈಗ ರೆಪೋ ರೇಟ್ ಯಾಕೆ ನ್ಯೂಸ್ ಅಲ್ಲಿ ಇತ್ತು ಅಂದ್ರೆ, RBI delivers bigger than the anticipated move, slashing the repo rate by 50 basis points to 5.5. ಸಡನ್ ಆಗಿ 50 ಬೇಸ್ ಪಾಯಿಂಟ್ ನ RBI ಸ್ಲಾಶ್ ಮಾಡುತ್ತೆ. ಹಂಗಾಗಿ ಆ ರೆಪೋ ರೇಟ್ ನ್ಯೂಸ್ ಅಲ್ಲಿ ಇತ್ತು. ಈಗ ಅವರು ಎಷ್ಟು ಬೇಸ್ ಪಾಯಿಂಟ್ ನ ಸ್ಲಾಶ್ ಮಾಡಿದ್ರು, ಇವಾಗ ಎಷ್ಟು ಪರ್ಸೆಂಟೇಜ್ ಇದೆ, ಇದನ್ನ ಕ್ವಶನ್ ಕೇಳೋದಿಲ್ಲ. ಯಾಕಂತಂದ್ರೆ ಅದು ಪ್ರತಿ ಸಲನು ಚೇಂಜ್ ಆಗಬಹುದು. ನಮ್ದು ಕ್ವಶನ್ ಮಾಡೋ ಟೈಮ್ ಅಲ್ಲಿ RBI ಈ ಡಿಸಿಷನ್ ತಗೊಂಡಿರ್ಬೋದು 50, ಬಟ್ ಕ್ವಶನ್ ನಾವು ಎಕ್ಸಾಮ್ ಬರೆಯೋ ಟೈಮ್ ಅಲ್ಲಿ 1 week ಅಲ್ಲಿ ಏನ್ ಬೇಕಿದ್ರು ಆಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಜಸ್ಟ್ ವಿಲ್ ಸಿ ವಾಟ್ ಈಸ್ ರೆಪೋ ರೇಟ್ ಅಂತ ಏನು ಅಂತ ತಿಳ್ಕೊಳ್ಳೋಣ. ರೆಪೋ ರೇಟ್ ಅಂತಂದ್ರೆ RBI ಶಾರ್ಟ್ ಟರ್ಮ್ ಲೋನ್ಸ್ ನ ಕಮರ್ಷಿಯಲ್ ಬ್ಯಾಂಕ್ಗೆ ಕೊಡುತ್ತಲ್ಲ, ಶಾರ್ಟ್ ಟರ್ಮ್ ಲೋನ್, ಅದು ನೆನ್ಪಿಟ್ಕೋಬೇಕು. ಶಾರ್ಟ್ ಟರ್ಮ್ ಲೋನ್ ಕೊಡಕ್ಕೆ ಇಂಟ್ರೆಸ್ಟ್ ಕೊಡುತ್ತಲ್ಲ, ದಟ್ ರೇಟ್ ವಿಚ್ ಲೆನ್ಸ್ RBI ಲೆನ್ಸ್ ಶಾರ್ಟ್ ಟರ್ಮ್ ಲೋನ್ಸ್ ಟು ದಿ ಕಮರ್ಷಿಯಲ್ ಬ್ಯಾಂಕ್ಸ್. ಯಾವುದೇ ರೀತಿಯ ಕೊಲಾಟ್ರಲ್ ಇಲ್ಲದೆ ತಗೊಳುತ್ತಲ್ಲ, ಅದನ್ನ ರೆಪೋ ರೇಟ್ ಅಂತ ಕರಿತೀವಿ. ಆ ಒಂದು ರೇಟ್ಗೆ ಅದು 5.5 ಆಗಿರ್ಬೋದು, 4.75 ಆಗಿರಬಹುದು, ಅಥವಾ 6 ಆಗಿರಬಹುದು. ಬಟ್ ನಿಮಗ್ ಗೊತ್ತಿರಬೇಕು RBI ಬ್ಯಾಂಕ್ಗಳಿಗೆ ಕೊಡೋ ದುಡ್ಡಿಗೆ ತಗೊಳ್ಳುವಂತ ಇಂಟ್ರೆಸ್ಟ್ ರೇಟ್ ಅಂತ. ಅಂಡ್ ಇದು ಮಾನಿಟರಿ ಪಾಲಿಸಿ ಅಂಡರ್ ಅಲ್ಲಿ ಬರುತ್ತೆ. ಆ ಮಾನಿಟರಿ ಕಮಿಟಿ ನಮಗೆ ಗೊತ್ತೇ ಇದೆ, ಅದರಲ್ಲಿ 6 ಮೆಂಬರ್ಸ್ ಇರ್ತಾರೆ. ಅದನ್ನ ಸ್ವಲ್ಪ ನೋಡ್ಕೊಳ್ಳಿ ನೀವು, ಮಾನಿಟರಿ ಕಮಿಟಿ. ಅಂಡ್ ಅದರಲ್ಲಿ ಮಾನಿಟರಿ ಕಮಿಟಿ, ಅದರಲ್ಲಿ 6 ಮೆಂಬರ್ಸ್, 3 ಫ್ರಮ್ RBI
ಇನ್ನ 3 ಫ್ರಮ್ ಗವರ್ಮೆಂಟ್ ಆಫ್ ಇಂಡಿಯಾ. ಇದ್ರದ್ದು ಕಂಪೋಸಿಷನ್ ಮಾನಿಟರಿ ಕಮಿಟಿ. ದೇ ಡಿಸೈಡ್ಸ್ ದ ಆಲ್ ದ ರೇಟ್ಸ್, ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್, CRR, SLR. ಮತ್ತೆ ಇವಾಗ CRR SLR ಅಂದ್ರೆ ಏನು ಅಂತ ಕೇಳ್ಬೇಡಿ, ಇವೆಲ್ಲ ಕೋರ್ ಸಬ್ಜೆಕ್ಟ್ ಫಾರ್ ಎಕಾನಮಿ. ನಿಮ್ಗೆ ಇದು ಮಸ್ಟ್ ಅಂಡ್ ಶುಡ್ ಗೊತ್ತಿರಬೇಕು. ನಾನು ಎಕಾನಮಿ ಕ್ಲಾಸ್ ಮಾಡುವಾಗ ಮಾನಿಟರಿ ಪಾಲಿಸಿ ಬಗ್ಗೆ ಹೇಳುವಾಗ ಕ್ವಾಲಿಟೇಟಿವ್ ಮತ್ತೆ ಕ್ವಾಂಟಿಟೇಟಿವ್ ಮೆಜರ್ಮೆಂಟ್ ಅಂತ ಬರುತ್ತೆ. ಐ ವಿಲ್ ಎಕ್ಸ್ಪ್ಲೇನ್ ಎವ್ರಿಥಿಂಗ್ ಇನ್ ಡೀಟೇಲ್. ದೆನ್ ಕಮ್ಸ್ ಲೋವರ್ ರೆಪೋ ರೇಟ್ ಮತ್ತೆ ಹೈಯರ್ ರೆಪೋ ರೇಟ್. ಲೋವರ್ ರೆಪೋ ರೇಟ್ ಇದ್ದಾಗ ಏನಾಗುತ್ತೆ ಅಂದ್ರೆ ಬ್ಯಾಂಕ್ಗೆ ಬಾರೋಯಿಂಗ್ ಚೀಪರ್ ಆಗುತ್ತೆ. ಅವಾಗ ಮೋರ್ ಲಿಕ್ವಿಡಿಟಿ, ಎಕಾನಮಿಯಲ್ಲಿ ಮೋರ್ ಲಿಕ್ವಿಡಿಟಿ ಇರುತ್ತೆ. ಹೈಯರ್ ರೆಪೋ ರೇಟ್ ಅಂದ್ರೆ ಇವಾಗ ರೆಪೋ ರೇಟ್ 5 ರೂಪೀಸ್ 5% ಇದ್ರೆ ಬ್ಯಾಂಕ್ ತುಂಬಾ ಸಾಲ ತಗೊಳುತ್ತೆ RBI ಇಂದ. ಬ್ಯಾಂಕ್ RBI ಇಂದ ತಗೊಳುತ್ತೆ. ಅವಾಗ ಏನಾಗುತ್ತೆ, ಎಕಾನಮಿಕ್ ಹಣ ಬರುತ್ತೆ ಅಲ್ವಾ. ಅದೇ ಇಫ್ ಇನ್ ಕೇಸ್ ಏನಾದ್ರು 6% ಮಾಡ್ಬಿಡ್ತು ಅನ್ಕೊಳ್ಳಿ RBI, ಅವಾಗ ಏನ್ ಮಾಡ್ತಾರೆ, ಬ್ಯಾಂಕ್ ಸ್ವಲ್ಪ ತಗೊಳಕ್ಕೆ ಭಯ ಪಡ್ತಾರೆ RBI ಇಂದ. ಅಂದ್ರೆ ತಗೊಳ್ತಾರೆ, ಬಟ್ ಇಲ್ಲಿ ಇಷ್ಟು ತಗೋತಾ ಇದ್ರೆ ಇಲ್ಲಿ ಇಷ್ಟು ತಗೊಂತಾರೆ. ಅವಾಗ ಏನಾಗುತ್ತೆ, ಇಲ್ಲಿ ಎಕಾನಮಿಯಲ್ಲಿ ಜಾಸ್ತಿ ಮನಿ ಇರುತ್ತೆ, ಬಟ್ ಇಲ್ಲಿ ರಿಡ್ಯೂಸ್ ಆಗುತ್ತೆ, ಮನಿ ಸಪ್ಲೈ ಕಮ್ಮಿ ಆಗ್ಬಿಡುತ್ತೆ. ಇಷ್ಟೇ ಬರುತ್ತಲ್ಲ ಪ್ರಮಾಣ. ಸೊ ಇದು ಡಿಫ್ರೆನ್ಸ್. ನಿಮ್ಗೆ ಈಗ ಡೈರೆಕ್ಟ್ ಆಗಿ ರೆಪೋ ರೇಟ್ ಅಂತ ಏನು ಅಂತ ಕೇಳಿಲ್ಲ ಅಂದ್ರೆ ಇವೆರಡನ್ನ ಸೆನ್ಸಿಟೆನ್ಸ್ ಆಗಿ ಕೊಡ್ಬೋದು ಎಕ್ಸಾಮ್ ಅಲ್ಲಿ. ಲೋವರ್ ದ ರೆಪೋ ರೇಟ್ ಏನು ಎಕಾನಮಿ ಮೇಲೆ ಪರಿಣಾಮ ಬೀಳುತ್ತೆ, ಹೈಯರ್ ದ ರೆಪೋ ರೇಟ್ ಎಕಾನಮಿ ಮೇಲೆ ಏನ್ ಪರಿಣಾಮ ಬೀಳುತ್ತೆ. ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್. ಅದಕ್ಕೆ ನಾನು ಹೇಳೋದೇನಂದ್ರೆ, ಒಂದು ಸಬ್ಜೆಕ್ಟ್ಸ್ ನ ಓದುವಾಗ ನೀವು ಆ ಸಬ್ಜೆಕ್ಟ್ಸ್ ನ ಥೊರೋವಾಗಿ ಬೇಸಿಕ್ ಓದ್ಕೊಳ್ಳಿ. ಆ ಬೇಸಿಕ್ ಓದ್ಕೊಂಡ್ಮೇಲೆ ನಿಮ್ಗೆ ಕರೆಂಟ್ ಅಫೇರ್ ನ ಲಿಂಕ್ ಮಾಡೋದು ತುಂಬಾ ಈಸಿ. ಇವಾಗ ಫಾರ್ ಎಕ್ಸಾಂಪಲ್ ರೆಪೋ ರೇಟ್ ಏನು ಅಂತಾನೆ ಗೊತ್ತಿಲ್ಲ ಅಂದ್ರೆ ಬೇಸ್ ಇಂದ ಹೈ ಮಾಡಿದ್ರು ಲೋ ಮಾಡಿದ್ರು ಏನ್ ಅರ್ಥ ಆಗುತ್ತೆ ನಿಮ್ಗೆ, ಕರೆಕ್ಟ್ ಅಲ್ವಾ. ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್ ವಿತ್ ದ ಬೇಸಿಕ್ಸ್. ಲ್ಯಾವೆಂಡರ್, ಲ್ಯಾವೆಂಡರ್ ಬಗ್ಗೆ ಮಾತಾಡ್ಬೇಕು. ತುಂಬಾ ಚೆನ್ನಾಗಿರುತ್ತಲ್ಲ ಸ್ಮೆಲ್, ಲ್ಯಾವೆಂಡರ್ ಸ್ಮೆಲ್ ಮೋಸ್ಟ್ ಆಫ್ ದ ಗರ್ಲ್ಸ್ ಫೇವರೇಟ್ ಇರುತ್ತೆ ಇದು ಅರೋಮಾ. ಲ್ಯಾವೆಂಡರ್ ಬಗ್ಗೆ ಏನಕ್ಕೆ ಅಂದ್ರೆ ಯೂಶುವಲಿ ಜಮ್ಮು ಕಾಶ್ಮೀರ ಎಕ್ಸಾಮಿನರ್ಗೆ ಫೇವ್ರೆಟ್ ಸ್ಟೇಟ್. ಜಮ್ಮು ಕಾಶ್ಮೀರಲ್ಲಿ ಏನ್ ನಡೀತಿದೆ ಅಂದ್ರು ಅದ್ರ ಮೇಲೆ ಕ್ವಶನ್. ಜಮ್ಮು ಕಾಶ್ಮೀರಲ್ಲಿ ಸ್ಯಾಫ್ರಾನ್ ಇದೆಯಾ, ಸ್ಯಾಫ್ರಾನ್ ಮೇಲೆ ಕ್ವಶನ್. ಜಮ್ಮು ಕಾಶ್ಮೀರಲ್ಲಿ ಗುಚ್ಚಿ ಮಶ್ರೂಮ್ ಇದೆಯಾ, ಅದ್ರ ಮೇಲೆ ಕ್ವಶನ್. ಇವಾಗ ಲ್ಯಾವೆಂಡರ್ ತುಂಬಾ ಫೇಮಸ್ ಆಗಿದೆ. ಯಾಕೆಂದ್ರೆ ರೀಸೆಂಟ್ ಅಂದ್ರೆ 2 to 3 years ಇಂದ ಲ್ಯಾವೆಂಡರ್ ಫೆಸ್ಟಿವಲ್ ಸ್ಟಾರ್ಟ್ ಆಗಿದೆ ಜಮ್ಮು ಕಾಶ್ಮೀರಲ್ಲಿ. ಎಲ್ಲಿ, ಬದೇರ್ವಾದಲ್ಲಿ. ಬದೇರ್ವಾದಲ್ಲಿ ಯಾಕೆ ಅಂತಂದ್ರೆ ಅಲ್ಲಿ ಜಾಸ್ತಿ ಲ್ಯಾವೆಂಡರ್ ನ ಬೆಳೀತಾರೆ, ಅದಕ್ಕೋಸ್ಕರ. ಸೊ ಯು ಹ್ಯಾವ್ ಟು ರಿಮೆಂಬರ್ 2 ಥಿಂಗ್ಸ್ ಹಿಯರ್. 2022 ಅಲ್ಲಿ ಸ್ಟಾರ್ಟ್ ಆಯ್ತು. ಆಮೇಲೆ ಬದೇರ್ವಾದಲ್ಲಿ, ಅದನ್ನ ಲ್ಯಾವೆಂಡರ್ ಕ್ಯಾಪಿಟಲ್ ಅಂತ ಕರೀತಾರೆ. ಯಾಕೆಂದ್ರೆ ಅಲ್ಲಿ ಇಂಡಿಯಾದಲ್ಲೇ ಹೈಯೆಸ್ಟ್ ಗ್ರೋಯಿಂಗ್ ಪ್ಲೇಸ್ ಅದು ಬದೇರ್ವಾ. ಮತ್ತೆ ನಮ್ಗೆ ಇನ್ನೇನ್ ಗೊತ್ತಿರ್ಬೇಕು, ಲ್ಯಾವೆಂಡರ್ ಮಿಂಟ್ ಫ್ಯಾಮಿಲಿ. ಯಾಕೆಂದ್ರೆ ಅವ್ರೊಂದು ಕ್ವಶನ್ ಎಕ್ಸಾಮ್ ಅಲ್ಲಿ ಕೇಳ್ಬೋದು, ಲ್ಯಾವೆಂಡರ್ ಬಿಲಾಂಗ್ಸ್ ಟು ಟ್ರೀ ಕೇಳ್ಬೋದು, ಇಲ್ಲ ಕ್ಯಾಕ್ಟಸ್ ಹಿಂಗ್ ಕೇಳ್ಬೋದು, ಇಲ್ಲ ಪೈನ್ ಟ್ರೀ ವಾಟೆವರ್, ಇಲ್ಲ ಅನ್ನೋದು ಮಿಂಟ್. ಸೊ ಯು ಶುಡ್ ನೋ ದಟ್ ದಿಸ್ ಬಿಲಾಂಗ್ಸ್ ಟು ಮಿಂಟ್ ಫ್ಯಾಮಿಲಿ. ಅಂದ್ರೆ ಚಿಕ್ಕ ಒಂದು ಸಸಿ, ಇಟ್ಸ್ ಅ ಪ್ಲಾಂಟ್. ಇಷ್ಟಿರುತ್ತೆ. ಎಕ್ಸಾಮ್ ಅಲ್ಲಿ ನಿಮ್ಗೆ ಇವೆಲ್ಲ ನೆನಪಾಗ್ಬೇಕು ಕೇಳಿದಾಗ, ಮ್ಯಾಮ್ ಹಿಂಗೆ ಹೇಳಿದ್ರು ಅನ್ನೋದು. ನೆಕ್ಸ್ಟ್, ಇಟ್ಸ್ ನೋನ್ ಫಾರ್ ಇಟ್ಸ್ ಫ್ಲೋರಲ್ ಸೆಂಟ್. ಆಸ್ ಐ ಸೆಡ್, ವೆರಿ ಬ್ಯೂಟಿಫುಲ್ ಅರೋಮಾ ಇದು, ತುಂಬಾ ಚೆನ್ನಾಗಿರುತ್ತೆ. ಇಟ್ ಈಸ್ ನೇಟಿವ್ ಟು ಇಂಡಿಯಾ ಅಂಡ್ ಮೆಡಿಟೇರಿಯನ್ ಅಂಡ್ ಮಿಡಲ್ ಈಸ್ಟ್, ಈ 3 ಪ್ಲೇಸ್ ಅಲ್ಲಿ ಇದು ಸಿಗುತ್ತೆ. ಬಟ್ ಸ್ಯಾಫ್ರಾನ್, ಇಟ್ ವಾಸ್ ನಾಟ್ ನೇಟಿವ್ ಟು ಇಂಡಿಯಾ, ಇಟ್ ವಾಸ್ ನಾಟ್. ಇದು ನಮ್ಗೆ ಮಿಡಲ್ ಈಸ್ಟ್ ಇಂದ ನಾವು ತಗೊಂಡಿದ್ವಿ, ಇರಾನ್, ಸ್ಪೆಸಿಫಿಕಲಿ ಇರಾನ್ ಇಂದ. ಇದು ಕೂಡ ಕರೇವಾಸ್ ಅಲ್ಲಿ ಬೆಳೆಯುತ್ತೆ, ಕರೇವಾಸ್ ಜಮ್ಮು ಕಾಶ್ಮೀರ. ಇದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನಿಮಗೆ ಗೊತ್ತಿರಬೇಕು. ಕರೇವಾಸ್ ಅಂದ್ರೆ ಏನು ಅನ್ನೋದನ್ನ 11th ಜಿಯೋಗ್ರಫಿ ಬುಕ್ ಅಲ್ಲಿ ಹೋಗಿ ನೋಡಿ, 11th NCERT. ಓಕೆ, ನೆಕ್ಸ್ಟ್ ಎಕೋ ಫಿಶಿಂಗ್ ಪೋರ್ಟ್ಸ್. ಏನಿದು ಹೊಸ ಎಕೋ ಫಿಶಿಂಗ್ ಪೋರ್ಟ್ ಅಂದ್ರೆ, ಪೋರ್ಟ್ಸ್ ಅಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಫಿಶರೀಸ್ ಅಂಡ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಸೇರಿ ಸಸ್ಟೈನೇಬಲ್ ಮತ್ತೆ ಇನ್ಕ್ಲೂಸಿವ್ ಹಾರ್ಬರ್ಸ್ ನ ಮಾಡೋಕ್ಕೋಸ್ಕರ ಇದು ಎಕೋ ಫಿಶಿಂಗ್ ಪೋರ್ಟ್ ಅಂತ ಮಾಡಿದ್ದಾರೆ. ಇದರಲ್ಲಿ ತುಂಬಾ ನಾನು ಆಕ್ಚುಲಿ ಇದು ಮಲ್ಟಿಪಲ್ ಕ್ವಶನ್ಸ್ ಗೆ ಅಷ್ಟು ಕೇಳೋ ಚಾನ್ಸಸ್ ಇರೋದಿಲ್ಲ, ಡಿಸ್ಕ್ರಿಪ್ಟಿವ್ ಆನ್ಸರ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಏನಾದ್ರೂ
ಅಕ್ವೆಟಿಕ್ ಎನಿಮಲ್ ಅಥವಾ ಅಕ್ವೆಟಿಕ್ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಎಸ್ಸೆ ಬಂತು PSI ಅಲ್ಲಿ ಅಥವಾ KS ಅಲ್ಲಿ ಅಂದ್ರೆ ಎಕೋ ಫಿಶಿಂಗ್ ಪೋರ್ಟ್ಸ್ ನ ಯೂಸ್ ಒಂದು ಎಕ್ಸಾಂಪಲ್ ಆಗಿ ಕೊಡ್ಬೋದು. ಇದು ಏನಂತಂದ್ರೆ ಟು ಅಚೀವ್ ದ ಲೋ ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ವಿತ್ ದ ಹೈ ಎಕಾನಮಿಕ್ ಪರ್ಫಾರ್ಮೆನ್ಸ್, ಸೋಷಿಯಲ್ ಇನ್ಕ್ಲೂಷನ್ ಅಂಡ್ ಎಕೋಸಿಸ್ಟಮ್ ಪ್ರೊಟೆಕ್ಷನ್. ಅಂದ್ರೆ ಸಸ್ಟೈನೇಬಲ್ ಆಗಿ ಎನ್ವೈರನ್ಮೆಂಟ್ ಗೆ ಕಮ್ಮಿ ಇಂಪ್ಯಾಕ್ಟ್ ಮಾಡ್ಬಿಟ್ಟು ಅದರಿಂದ ಹೈ ಇನ್ಕಮ್ ನ ಹೆಂಗ್ ತೆಗಿಯೋದು, ಮತ್ತೆ ವುಮನ್ ಎಂಪವರ್ಮೆಂಟ್ ಹೆಂಗ್ ಮಾಡೋದು, ಕಮ್ಯುನಿಟಿ ಪಾರ್ಟಿಸಿಪೇಟ್ ಹೆಂಗ್ ಮಾಡೋದು, ಮತ್ತೆ ಲೋಕಲ್ ಗವರ್ಮೆಂಟ್ಸ್ ಹೆಂಗ್ ಅಲ್ಲಿ ಜಾಯಿನ್ ಮಾಡಿಸೋದು ಬೈ ಯೂಸಿಂಗ್ ಸಮ್ ಸಟೈನ್ ಏನಂತಾರೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಆಗಿರ್ಬೋದು, ಸೆನ್ಸರ್ ನೆಟ್ವರ್ಕ್ ಆಗಿರ್ಬೋದು, ಅಥವಾ ಇಂಟಿಗ್ರೇಟೆಡ್ ಎಲ್ಲಾ ರೀತಿಯ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಕಮ್ಮಿ ಏನಂತಾರೆ ಟೆಕ್ನಾಲಜಿನ ಹೆಚ್ಚಾಗಿ ಯೂಸ್ ಮಾಡಿ ಎನ್ವೈರನ್ಮೆಂಟ್ ಡಿಗ್ರೇಡೇಷನ್ ಆಗಿರ್ಬೋದು ಅಥವಾ ಪೊಲ್ಯೂಷನ್ ನ ರೆಡ್ಯೂಸ್ ಮಾಡಿ ಅದರಿಂದ ಕಮ್ಯುನಿಟಿಗೂ ಹೆಲ್ಪ್ ಆಗಬೇಕು, ವುಮನ್ ಎಂಪವರ್ಮೆಂಟ್ ಆಗಬೇಕು, ಕಂಪ್ಲೀಟ್ ಇನ್ಕ್ಲೂಸಿವ್ ಗ್ರೋತ್ ಫಾರ್ ದಟ್ ಕಮ್ಯುನಿಟಿ ಆಸ್ ವೆಲ್ ಆಸ್ ದ ಎನ್ವೈರನ್ಮೆಂಟ್. ಅದಕ್ಕೋಸ್ಕರ ಎಕೋ ಫಿಶಿಂಗ್ ಪೋರ್ಟ್ಸ್ ಅನ್ನೋ ಒಂದು ಹೊಸ ಕಾನ್ಸೆಪ್ಟ್ ನ ತಂದಿದ್ದಾರೆ. ಮೇಜರ್ ಕೀ ಫೀಚರ್ಸ್ ಏನಿದೆ ನೋಡೋಣ. ಇಂಟಿಗ್ರೇಷನ್ ಆಫ್ ಎಕೋ ಫ್ರೆಂಡ್ಲಿ ಇನ್ಫ್ರಾಸ್ಟ್ರಕ್ಚರ್ ಲೈಕ್ ಬ್ರೇಕ್ ವಾಟರ್ಸ್, ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಅಂಡ್ ರಿನ್ಯೂವೇಬಲ್ ಎನರ್ಜಿ ಸೋರ್ಸಸ್. ಇದು ನೀವು ಆನ್ಸರ್ ರೈಟಿಂಗ್ ಅಲ್ಲಿ ಇದನ್ನ ಯೂಸ್ ಮಾಡ್ಕೊಬಹುದು. ಯಾರಾದ್ರೂ KPSC ಮೇನ್ಸ್ ಬರಿತಾ ಇರೋರು ಅಥವಾ PSI ಏನಾದ್ರೂ ಅಲ್ಲಿ ಎಸ್ಸೆ ಕೇಳಿದ್ರೆ ದಿಸ್ ಹೆಲ್ಪ್ಸ್. ನೆಕ್ಸ್ಟ್ ಗ್ಲೋಬಲ್ ಜೆಂಡರ್ ಗ್ಯಾಪ್. ಇದು ತುಂಬಾ ಇಂಪಾರ್ಟೆಂಟ್. ಯಾಕೆ ಗೊತ್ತಾ? ಯೂಶುವಲಿ ಇಂಡಿಯಾ ಮೇಲ್ ಹೋಗ್ಬೇಕು ತಾನೆ ರ್ಯಾಂಕ್ ವೈಸ್, ನಾವು ಕೆಳಗಿದ್ದೀವಿ. ಲಾಸ್ಟ್ ಟೈಮ್ 129 ಇತ್ತು, ಈ ಸಲ 131 ಆಗಿದೆ, ಅಂದ್ರೆ 2 ರ್ಯಾಂಕ್ ಕೆಳಗಿದ್ದೀವಿ. ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್. ಗ್ಲೋಬಲ್ ಜೆಂಡರ್ ಇಂಡೆಕ್ಸ್ 2025. ಇದನ್ನ ನೆಕ್ಸ್ಟ್ ಕ್ವಶನ್ ನಮ್ಗೆ ಏನಿರಬೇಕು, ಹೂ ರಿಲೀಸಸ್ ದಿಸ್? WEF, ವರ್ಲ್ಡ್ ಎಕನಾಮಿಕ್ ಫೋರಂ, ಆನ್ಯುವಲಿ. ಮತ್ತೆ ಬೈ ಆನ್ಯುವಲಿ ಅನ್ಕೊಂಬಿಡಿ, ಆನ್ಯುವಲಿ ರಿಲೀಸ್ ಮಾಡ್ತಾರೆ. ನೆಕ್ಸ್ಟ್ ಕಮ್ಸ್ ಹೂ ಇಸ್ ದ ಟಾಪರ್? ಅಫ್ಕೋರ್ಸ್ ನಮಗ್ ಗೊತ್ತಿದೆ ಐಲ್ಯಾಂಡ್. ಸ್ಕ್ಯಾಂಡಿನೇವಿಯನ್ ಕಂಟ್ರೀಸೇ ಟಾಪ್ ಅಲ್ಲಿ ಇರ್ತಾರೆ. ಯಾಕಂದ್ರೆ ಅಲ್ಲಿ ಹೆಣ್ಮಕ್ಳಿಗೆ ಯಾವುದೇ ರೀತಿ ರೆಸ್ಟ್ರಿಕ್ಷನ್ ಇಲ್ಲ, ಹೆಣ್ಮಕ್ಳು ಗಂಡ್ಮಕ್ಳು ಸಮಾನರು. ಬಟ್ ನಮ್ಮ ಇಂಡಿಯಾದಲ್ಲಿ ಏನಿದೆ, ಹೆಣ್ಮಕ್ಳು ಇದೇ ಕೆಲಸ ಮಾಡ್ಬೇಕು, ಹೆಣ್ಮಕ್ಳು ಜಾಸ್ತಿ ವರ್ಕ್ ಮಾಡಬಾರ್ದು, ಹೆಣ್ಮಕ್ಳು ಪಾಲಿಟಿಕ್ಸ್ ಜಾಯಿನ್ ಆಗಬಾರ್ದು, ಹಿಂಗೆ ರಿಸ್ಟ್ರಿಕ್ಷನ್ ಇರೋದ್ರಿಂದನೇ ಜೆಂಡರ್ ಗ್ಯಾಪ್ ಡೌನ್ ಆಗ್ತಾ ಇರೋದು. ಇಫ್ ಯು ರಿಮೂವ್ ದಿಸ್ ರಿಸ್ಟ್ರಿಕ್ಷನ್ ನಾವು ಕೂಡ ಅಪ್ ಹೋಗ್ತೀವಿ. ಯಾವ ಯಾವ ಇದಿರುತ್ತೆ ಅದರಲ್ಲಿ ಪ್ಯಾರಾಮೀಟರ್ಸ್ ಇರುತ್ತೆ ಅಂದ್ರೆ ಡೈಮೆನ್ಷನ್ಸ್: ಎಕನಾಮಿಕ್ ಪಾರ್ಟಿಸಿಪೇಷನ್ ಅಂಡ್ ಅಪಾರ್ಚುನಿಟಿ, ಎಜುಕೇಶನ್ ಅಟೈನ್ಮೆಂಟ್, ಹೆಲ್ತ್ ಅಂಡ್ ಸರ್ವೈವಲ್, ಪೊಲಿಟಿಕಲ್ ಪವರ್. ಬಟ್ ಇವಾಗ 33% ಕೊಟ್ಟಿದ್ದಾರೆ ಇದರಲ್ಲಿ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಅಲ್ಲಿ. ನೋಡೋಣ ಫ್ಯೂಚರ್ ಅಲ್ಲಿ ದಿಸ್ ಮೇ ಕಮ್ ಡೌನ್ ಟು 100 or 70. ವಿ ಎಕ್ಸ್ಪೆಕ್ಟ್ 70 within at least 5 years. ವಿಲ್ ಸಿ ಹೌ ಇಟ್ ವರ್ಕ್ಸ್. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲಿಂಗ್ ಆಗಿ ನೋಡ್ಕೊಳ್ಳಿ. ಜನರಲ್ ಗ್ಲೋಬಲ್ ಇಂಡೆಕ್ಸ್ ರ್ಯಾಂಕ್ ಕೇಳ್ಬೋದು. ಇಫ್ ನಾಟ್ ರ್ಯಾಂಕ್ ಯಾರು ರಿಲೀಸ್ ಮಾಡ್ತಾರೆ ಅಂತ ಕೇಳ್ಬೋದು. ಅದು ಇಲ್ಲ ಇನ್ನೂ ಟಫ್ ಮಾಡ್ಬೇಕಂದ್ರೆ ಈ 4 ಪ್ಯಾರಾಮೀಟರ್ಸ್ ಯಾವ್ಯಾವ್ದು ಅಂತ ಕೇಳ್ಬೋದು. ಇಲ್ಲಿ 3 ರೀತಿ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ವಿಸ್ತಾ ಡೋಮ್ ಟ್ರೈನ್. ನಮ್ದು ಕರ್ನಾಟಕದಲ್ಲಿ ವಿಸ್ತಾ ಡೋಮ್ ಟ್ರೈನ್ ಇದೆಯಾ? ಇದೆ. ಎಲ್ಲೋಗುತ್ತೆ ಅದು? ಮಂಗಳೂರಿಗೆ ಹೋಗುತ್ತೆ. ಸೇಮ್ ವೇ ವಿಸ್ತಾ ಡೋಮ್ ಸಫಾರಿಗೆ ಇದೆ. ಎಲ್ಲಿದೆ ಇದು? ಉತ್ತರ ಪ್ರದೇಶ್. ಇದು ಇಂಡಿಯಾದು ಫಸ್ಟ್ ವಿಸ್ತಾ ಡೋಮ್ ಕೋಚ್ ಫಾರ್ ಜಂಗಲ್ ಸಫಾರಿ. ಇದು ಇಂಪಾರ್ಟೆಂಟ್. ಫಸ್ಟ್ ಜಂಗಲ್ ಸಫಾರಿದು ವಿಸ್ತಾ ಡೋಮ್. ಇದು UP ಗವರ್ಮೆಂಟ್ ಮತ್ತೆ ಇಂಡಿಯನ್ ರೈಲ್ವೇಸ್ ಮಾಡಿರೋದು. ದಿಸ್ ಲಿಂಕ್ಸ್ ದ ಕನೆಕ್ಟಿವಿಟಿ ಬಿಟ್ವೀನ್ ಕತರ್ನಿಯಾ ಘಾಟ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ವಿತ್ ದುಧ್ವಾ ನ್ಯಾಷನಲ್ ಪಾರ್ಕ್. ನಿಮಗೆ ಗೊತ್ತಿರಬೇಕು, ದುಧ್ವಾ ನ್ಯಾಷನಲ್ ಪಾರ್ಕ್ ಉತ್ತರ ಪ್ರದೇಶಲ್ಲಿ ಇದೆ ಅಂತ ಅಂದ್ಬಿಟ್ಟು. ಅವ್ರು ಏನ್ ಸ್ಕೀಮ್ ಮಾಡಿದಾರೆ ಅಂದ್ರೆ 1 ಡೆಸ್ಟಿನೇಷನ್ 3 ಫಾರೆಸ್ಟ್. ಯಾವ್ಯಾವ್ದು 3 ಫಾರೆಸ್ಟ್ ಇದನ್ನ ಕೇಳ್ಬೋದು. ವಿಸ್ತಾ ಅಲ್ಲಿ ಯಾವ್ದು UP ಅಲ್ಲಿರೋ ವಿಸ್ತಾ ಡೋಮ್ ಟ್ರೈನ್ ಸಫಾರಿಯಲ್ಲಿ ಯಾವ ಯಾವ ಮೇಜರ್ ಫಾರೆಸ್ಟ್ ಕವರ್ ಆಗುತ್ತೆ? ಇದು ಒಂದ್ ಕ್ವಶನ್ ಆಗ್ಬೋದು. ಇಲ್ಲ ಅಂತಂದ್ರೆ ಫಸ್ಟ್ ವಿಸ್ತಾ ಡೋಮ್ ಟ್ರೈನ್ ಸಫಾರಿ ಯಾವ ರಾಜ್ಯದಲ್ಲಿ ಬಂದಿದೆ ಅದನ್ನು ಕೇಳ್ಬೋದು. ದುಧ್ವಾ, ಕತರ್ನಿಯಾ ಘಾಟ್, ಕಿಶಾನ್ಪುರ್. These are the things. Okay. Then Sarath portal ಅಂದ್ರೆ ಏನು? What is Sarath is first thing. Search and rescue aid tool. Search and rescue aid tool. ಇದು
ಸರತ್ ಅಂತ ಅಂದ್ರೆ ಇದು ಆಕ್ಚುಲಿ ಏನು ಅಂತಂದ್ರೆ ಕೋಸ್ಟ್ ಆಫ್ ಕೇರಳದಲ್ಲಿ ಯಾವುದೇ ರೀತಿಯ ಆಕ್ಸಿಡೆಂಟ್ಸ್ ಆದ್ರೆ ಅಥವಾ ಇನ್ನೊಂದಾದ್ರೆ ಈ ಪೋರ್ಟಲ್ ನ ಯೂಸ್ ಮಾಡಿಕೊಂಡು ಮನುಷ್ಯರನ್ನಾಗ್ಲಿ ಮಿಸ್ಸಿಂಗ್ ಪರ್ಸನ್ ಆಗ್ಲಿ ಅಥವಾ ಆಬ್ಜೆಕ್ಟ್ಸ್ ನಲ್ಲಿ ಸಿ ಅಲ್ಲಿ ಟ್ರ್ಯಾಕ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಇಟ್ ಈಸ್ ಲಾಂಚ್ಡ್ ಇನ್ 2016. ಯಾವ್ಯಾವ ಟೆಕ್ನಾಲಜಿ ಯೂಸ್ ಆಗಿದೆ ಅಂದ್ರೆ ಓಷನ್ ಕರೆಂಟ್, ಸರ್ಫೇಸ್ ವಿಂಡ್ಸ್, ಸ್ಯಾಟಲೈಟ್ ಡೇಟಾ, ಹೆಲ್ಪ್ಸ್ ಟು ಲೊಕೇಟ್ ಲಾಸ್ಟ್ ಐಟಮ್ಸ್ ಇನ್ ಮರೈನ್ ಎನ್ವೈರನ್ಮೆಂಟ್. ಇದರಲ್ಲಿ ಅವರು ಇದನ್ನೆಲ್ಲ ಕೇಳಲ್ಲ, ವಾಟ್ ಈಸ್ ಸರತ್ ಅಂತ ಕೇಳಬಹುದು. ವಾಟ್ ಈಸ್ ಸರತ್? ಇದು ಸರ್ಚ್ ಅಂಡ್ ರೆಸ್ಕ್ಯೂ ಏಡ್ ಟೂಲ್. ಈಗ ಸರತ್ 2.0 ಅನ್ನು ಇದು ನ್ಯೂಸ್ ಅಲ್ಲಿ ಯಾಕಿತ್ತು ಅಂದ್ರೆ ಸರತ್ 2.0 ಫೆಬ್ 2020 ಅಲ್ಲಿ ಮತ್ತೆ ಲಾಂಚ್ ಆಗಿದೆ ಕೇರಳದಲ್ಲಿ, ಹಾಗಾಗಿ. ಬಟ್ ವಿ ಕ್ಯಾನ್ ಯೂಸ್ ದಿಸ್ ಇನ್ ಅವರ್ ಎಲ್ಲಾ ಸ್ಟೇಟ್ಸ್ ಅಲ್ಲೂ. ಯಾವ್ಯಾವ ಸ್ಟೇಟ್ಸ್ ಅಲ್ಲಿ ಕೋಸ್ಟ್ ಬಾರ್ಡರ್ ಇದೆ, ಮರೈನ್ ಬಾರ್ಡರ್ ಇದೆ, ಅಲ್ಲೆಲ್ಲ ನಾವು ಇದನ್ನ ಯೂಸ್ ಮಾಡ್ಕೋಬಹುದು ಟು ಫೈಂಡ್ ದ ಮಿಸ್ಸಿಂಗ್ ಪರ್ಸನ್ ಆರ್ ಮಿಸ್ಸಿಂಗ್ ಆಬ್ಜೆಕ್ಟ್ಸ್ ಇನ್ ದ ಸಿ. ದಟ್ಸ್ ಆಲ್ ಫಾರ್ ದ ಡೇ. ನಮ್ದು ಡಿಸ್ಕ್ರಿಪ್ಷನ್ ನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಟೆಲಿಗ್ರಾಮ್ ಜಾಯ್ನ್ ಆಗಿ ಫಾರ್ ಮೋರ್ ಇನ್ಫಾರ್ಮೇಶನ್ ಅಬೌಟ್ ದ new launching videos or any new launching programs. Thank you one and all.